ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕೇಳಿ ಕಾಫಿಯ ಕಂಪು. ಆತ್ಮೀಯ ಬೆಳೆಗಾರರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ನಡೆಸಿಕೊಂಡು ಬರ್ತಾ ಇರತಕ್ಕಂತಹ ಕಾಫಿಯ ಗುಣಮಟ್ಟ ಹಾಗೂ ವ್ಯವಸ್ಥಾಪನೆಯಲ್ಲಿನ PG ಡಿಪ್ಲೊಮೊವನ್ನು ಪಡೆದಿರುವಂತಹ ಅಭ್ಯರ್ಥಿ ಸಕಲೇಶಪುರ ತಾಲೂಕಿನ ಹಸುಗವಳ್ಳಿಯ ಕಾಫಿ ಬೆಳೆಗಾರರಾದ BM ಮನೋಜ್ ಅವರು ಅಲ್ಲಿಯ ಅನುಭವಗಳನ್ನು ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ಮನೋಜ್ ಅವ್ರಿಗೆ. ನಮಸ್ಕಾರ. ನೀವು ಕೇಂದ್ರೀಯ ಕಾಫಿ ಸಂಶೋಧನಾ ಮಂಡಳಿಯಲ್ಲಿ ಯಾವಾಗ ತರಬೇತಿಯನ್ನು ಪಡೆದುಕೊಂಡ್ರಿ ಮತ್ತು ಹೇಗಿತ್ತು ಅದು? ನಾನು 2004ನೇ ಇಸ್ವಿಯಲ್ಲಿ ನನ್ನ ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾ ಇನ್ ಕಾಫಿ ಕ್ವಾಲಿಟಿ ಮ್ಯಾನೇಜ್ಮೆಂಟನ್ನು ಮುಗಿಸಿದ್ದು. ಅಲ್ಲಿ ನಮಗೆ ಕಪ್ಪಿಂಗ್ ಕ್ವಾಲಿಟಿಯಿಂದ ಹಿಡಿದು ಅಲ್ಲಿ ನಿರ್ವಹಣೆ ಹೇಗೆ ಮಾಡೋದು ಅಂತ ಹೇಳಿ 3 ತಿಂಗಳು ನಾವು CCRIನಲ್ಲೇ ವಾಸವಿದ್ದು ಕಲ್ತ್ಕೊಂಡ್ವಿ. ಅದು 1 ವರ್ಷದ ಪ್ರೋಗ್ರಾಮು. ಅದರಲ್ಲಿ 6 ಮಂತ್ಸ್ ನಾವು ಬ್ಯಾಂಗ್ಳೂರು ಕಾಫಿ ಬೋರ್ಡ್ನಲ್ಲಿದ್ದು ಅಲ್ಲಿ ಕಪ್ಪಿಂಗ್ ಬಗ್ಗೆ ಪೂರ್ತಿ ಮಾಹಿತಿ ತಿಳ್ಕೊಂಡು, ಆಮೇಲೆ ಮಾರ್ಕೆಟಿಂಗ್ ಹೆಂಗೆ ನಡೀತದೆ ಕಾಫಿ ಬೋರ್ಡಿಂದ ಅಂತ ಅದ್ರ ಬಗ್ಗೆನೂ ತಿಳಿಸ್ಕೊಟ್ರು. ತದನಂತರ ನಾವು CCRIನಲ್ಲಿ 3 ತಿಂಗಳು ವಾಸ ಇದ್ವಿ. ಅಲ್ಲಿ ಪ್ಲಾಂಟೇಶನ್ ಬಗ್ಗೆ ಹೇಗೆ ನಿರ್ವಹಣೆ ಮಾಡ್ಕೊಳ್ಳೋ ಅಂತ ಹೇಳ್ಕೊಟ್ರು. ಅದಾದಮೇಲೆ ಬೇರೆ ಎಸ್ಟೇಟ್ಗಳಿಗೂ ಕರ್ಕೋಗಿ, ಕಾಫಿ ಕ್ಯೂರಿಂಗ್ ಹೌಸ್ಗಳಿಗೆ ಕರ್ಕೋಗಿ ಎಲ್ಲ ನಮಗೆ ತಿಳಿಸ್ಕೊಟ್ರು. ಆ 2004ನೇ ಇಸ್ವಿಲಿ 8 ಜನ ಸ್ಟೂಡೆಂಟ್ಸ್ ಇದ್ವಿ. CCRIನಲ್ಲಿ ರೈಟ್ ಫ್ರಮ್ ಸೆಲೆಕ್ಟಿಂಗ್ ದ ಸೀಡ್ಸ್, ಬೀಜ ಹೇಗೆ ಹುಡುಕಬೇಕು, ಗಿಡದ ಗುಣಮಟ್ಟ ಹೇಗೆ ನೋಡಬೇಕು, ಪಾತಿ ನಿರ್ವಹಣೆ, ಕಸಿ, ಮತ್ತೊಂದು ಮಗದೊಂದು, ಮತ್ತು ಅಕ್ತೆ ಕೊಚ್ಚಕ್ತೆ ಹೇಗೆ, ಅಲ್ಲಿಂದ ಗೊಬ್ಬರ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ತೋಟಕ್ಕೆ ಹಾಕೋದು, ಗಿಡದ ನಿರ್ವಹಣೆ ಹೇಗೆ ಮಾಡಬೇಕು ಎಲ್ಲ ತಿಳಿಸ್ಕೊಟ್ಟು, ಕುಯ್ಲು ಹೇಗೆ ಮಾಡ್ತಾರೆ, ಯಾವ ಸ್ಟೇಜ್ನಲ್ಲಿ ಮಾಡಬೇಕು, ಮತ್ತು ಪಲ್ಪರ್ನಲ್ಲಿ ಏನೇನು ಕೆಲಸ ಹಿಡಿತದೆ, ಅದಾದಮೇಲೆ ಡ್ರೈಯಿಂಗ್ ಯಾರ್ಡ್ನಲ್ಲಿ ಹೇಗೆ ಒಣಗಿಸ್ಬೇಕು, ಮಾಯ್ಶ್ಚರ್ ಚೆಕ್ ಮಾಡೋದು ಹೇಗೆ ಎಲ್ಲ ಮಾಹಿತಿ ಕೊಟ್ಟು ನಮಗೆ ತುಂಬ ಚೆನ್ನಾಗಿ ಹೇಳಿಕೊಟ್ರು. ಈಗಲೂ ನಮ್ಮ ಒಡನಾಟ CCRIನೊಟ್ಟಿಗೆ ಇದೆ. ವಿಜ್ಞಾನಿಗಳು ಈಗಲೂ ನಮ್ಮ ತೋಟಕ್ಕೆ ಬರ್ತಾರೆ, ಬಂದು ರೋಬಸ್ಟ ಗಿಡಗಳು ನಮ್ಮ ತೋಟದಲ್ಲಿ ಸೆಲೆಕ್ಟ್ ಮಾಡಿ ಹೇಗೆ ಸೆಲೆಕ್ಟ್ ಮಾಡಬೇಕು, ಕ್ರಾಪಿಂಗ್ ಹೇಗೆ ಇರಬೇಕು, ಕಾಫಿ ಗಿಡದಲ್ಲಿ ಚುಕ್ಕಿ ರೋಗ ಇರಬಾರ್ದು, ಅದನ್ನು ತಿಳಿಸ್ಕೊಡ್ತಾರೆ. ಅದಾದಮೇಲೆ ಅದರಲ್ಲಿ ಏನು ಮಾಡ್ತಾರೆ, ಪ್ರತಿ ವರ್ಷ ನಮಗೆ ಗಿಡದ ಕಾಫಿ ಒಣಗಿಸಿ 6 kg ಕಾಫಿ ಬೀಜವನ್ನು ಸಂಗ್ರಹಣೆ ಮಾಡಿ ಅದು ಕ್ವಾಲಿಟಿ ಹೇಗೆ ಬರ್ತದೆ, ಕಪ್ಪಿಂಗ್ ಕ್ವಾಲಿಟಿ ಹೇಗೆ ಬರ್ತದೆ ಅದನ್ನು ಚೆಕ್ ಮಾಡಿ ನಮಗೆ ತಿಳಿಸ್ಕೊಡ್ತಾರೆ. ತದನಂತರ ನಮ್ಮ ತೋಟದಲ್ಲಿ ಒಂದು 8 ಗಿಡಗಳನ್ನ ಸೆಲೆಕ್ಟ್ ಮಾಡಿ ಅದರಲ್ಲಿ ನಮಗೆ ಮಲ್ಟಿಪ್ಲೈ ಮಾಡಲಿಕ್ಕೆ ಹೆಲ್ಪ್ ಮಾಡಿದ್ದಾರೆ. ಇದು ನನ್ನ CCRI ಒಟ್ಟಿಗೆ ಒಡನಾಟ. ಈಗ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಚಂದ್ರಗಿರಿ ಕಾಫಿಯಲ್ಲಿ ಒಳ್ಳೆ ತಳಿಯನ್ನು ಬಿಟ್ಟಿದ್ದಾರೆ. ಅದರಲ್ಲಿ ಹೈ ಈಲ್ಡರ್ ವೆರೈಟಿನೂ ಕೂಡ ಈಗ ಲಾಂಚ್ ಮಾಡ್ತಾ ಇದ್ದಾರೆ. ಅದು ಬಂದು 5086 ಮತ್ತು 5085 ತಳಿಗಳನ್ನ ಬಿಡ್ತಾ ಇದ್ದಾರೆ. ಕಾಫಿ ಬೋರ್ಡ್ ವಿಜ್ಞಾನಿಗಳಿಗೆ ಏನು ನನ್ನ ಮನವಿ ಅಂದರೆ, ಹೇಗೆ ಒಳ್ಳೆ ತಳಿಗಳನ್ನ ಅರೇಬಿಕಾದಲ್ಲಿ ಬಿಡ್ತಾ ಇದ್ದಾರೆ, ಹಾಗೆ ರೋಬಸ್ಟದಲ್ಲಿ ಒಳ್ಳೆ ಇಳುವರಿ ಮತ್ತು ಶಾರ್ಟೋಲ್ ಬೋರರ್ ಇಲ್ಲದೇ ಇರುವಂಥ ತಳಿಯನ್ನು ಹುಡುಕಿ ಬೆಳೆಗಾರಿಗೆ ಒಳ್ಳೇದು ಮಾಡಬೇಕು ಅಂತ ವಿನಂತಿಸ್ತೀನಿ. ಹಾಗೆ ಕೂಡ ಒಂದು ನನ್ನ ಅವ್ರಿಗೆ ಮನವಿ ಏನು ಅಂದರೆ, ಮೆಕನೈಸೇಷನ್ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು, ಅದರಲ್ಲಿ ಎಸ್ಪೆಷಲಿ ಕಾಫಿ ಪಿಕ್ಕಿಂಗ್ ಅಂತ ಕೇಳ್ಕೊತೀನಿ ಅಷ್ಟೇ. ಇದುವರೆಗೆ ಕೇಂದ್ರೀಯ ಕಾಫಿ ಸಂಶೋಧನಾ ಮಂಡಳಿ ಅಥವಾ ಸಂಸ್ಥೆ ನೀಡುವಂತಹ PG ಡಿಪ್ಲೊಮೊವನ್ನು ಪಡೆದಿರುವಂತಹ BM ಮನೋಜ್ ಅವರ ಅಭಿಪ್ರಾಯಗಳನ್ನು ತಾವು ಕೇಳಿದ್ರಿ. ಮನೋಜ್ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಅರಕಲಗೂಡು ವಿ ಮಧುಸೂದನ್. ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು.